ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯ ವಿಚಾರ ದೆಹಲಿ ಅಂಗಳದಲ್ಲಿ ಜೋರಾಗಿ ಚರ್ಚೆ ಆಗಿತ್ತು. ಡಿ.ಕೆ. ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬ ಅನ್ನೋದು ಲೇಟೆಸ್ಟ್ ಆಗಿ ಸಿಗ್ತಾ ಇರುವಂತಹ ಅಪ್ಡೇಟು. ಈ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಬಿಗ್ ಮೆಸೇಜ್ ಕೊಟ್ಟಿದ್ದಾರಂತೆ ರಾಜ್ಯ ಫ್ರಂಟ್ ಲೈನ್ ಕಾಂಗ್ರೆಸ್ ಲೀಡರ್ಸ್ಗಳಿಗೆ. ಯಾರಿಗೆ? ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ. ಹೊಸಬರು ಹಳಬರು ಎಂಬ ಲೆಕ್ಕಾಚಾರಕ್ಕೆಲ್ಲ ಅವಕಾಶ ಇಲ್ಲ. ರಾಹುಲ್ ಗಾಂಧಿ ಅವರು ಏನು ಫಾರ್ಮುಲಾ ರೆಡಿ ಮಾಡ್ತಾರೆ ಅದೇ ಅಲ್ಟಿಮೇಟು, ಅದೇ ಫೈನಲ್ಲು, ಹಾಗೇನೇ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಟೈಮೇ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಲೀಸ್ಟ್ ತಗೊಂಡೋಗಿ ರಾಹುಲ್ ಗಾಂಧಿ ಅವರು ಮುಂದಿಟ್ಟರು. ಆ ಲೀಸ್ಟ್ ನೋಡಿ ಇದೆಲ್ಲ ಬೇಡ ಅಂಥೇಳಿ ಮೂಗು ಮುರಿದಿದ್ರಂತೆ ರಾಹುಲ್ ಗಾಂಧಿ ಅವರು. ಅದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇರಲಿಲ್ಲ ಆ ಟೈಮಲ್ಲಿ, ತುರ್ತು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದರು. ಈಗ ದೆಹಲಿಗೆ ಹೋಗ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿ ಅವರ ಚರ್ಚೆ ನಡೆಸ್ತಾ ಇದ್ದ ಹಾಗೆ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. 3 ಮೂಲಗಳಿಂದ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರಂತೆ ರಾಹುಲ್ ಗಾಂಧಿ ಅವರು. ಒಂದು, ರಾಜ್ಯ ಉಸ್ತುವಾರಿಗಳ ಮೂಲಕ ಬಂದಿರುವಂತಹ ಮಾಹಿತಿ. ಮತ್ತೊಂದು, ವಿಶ್ವಾಸಾರ್ಹ ಮೂಲ ಅಂತ ಇರುತ್ತಲ್ಲ, ಅದರಿಂದಲೂ ಕೂಡ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರಂತೆ ಸಂಪುಟವನ್ನು ವಿಸ್ತರಣೆ ಮಾಡೋ ವಿಚಾರಕ್ಕೆ. ತಮ್ಮದೇ ಆದ ಸರ್ವೆ ರಿಪೋರ್ಟ್ ಅನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದು, ಡಿ.ಕೆ. ಶಿವಕುಮಾರ್ ಅವರು ಪಟ್ಟಿ ರೆಡಿ ಆಗಿದೆಯಲ್ಲ, ಅದಕ್ಕೆ ಅದನ್ನು ತುಲನೆ ಮಾಡುವಂತಹ ಕೆಲಸ ಆಗುತ್ತೆ. ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ಹೇಳಿ ಖರ್ಗೆ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಟೆನ್ಷನ್ನು. ಈ ಫಾರ್ಮುಲಾದಲ್ಲಿ, ಈ ಹೊಸ ಪ್ರಯೋಗದಲ್ಲಿ ಎಲ್ಲಿ ನಮ್ಮವರನ್ನು ಕೈ ಬಿಟ್ಟು ಬಿಡ್ತಾರೋ, ನಮ್ಮವರು ಎಲ್ಲಿ ಕ್ಯಾಬಿನೆಟ್ಗೆ ಅವಕಾಶವನ್ನು ಪಡಿತಾರೋ ಇಲ್ವೋ ಅನ್ನುವಂತಹ ಟೆನ್ಷನ್ನಲ್ಲಿದ್ದಾರೆ. ಬಟ್ ಯಾವ ರೀತಿ ಫಾರ್ಮುಲಾ, ಜಾತಿವಾರು, ಪ್ರಾಂತೀಯವಾರು, ಮುಂದಿನ ಎಲೆಕ್ಷನ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಅಳೆದು ತೂಗಿ ಸಂಪುಟ ವಿಸ್ತರಣೆ, ಅದು ರಾಹುಲ್ ಗಾಂಧಿಯವರ ಸೂಚನೆಯಂತೆಯೇ ಅನ್ನೋದು ಗೊತ್ತಾಗ್ತಾ ಇದೆ.